ನಮಸ್ಕಾರ ಎಲ್ಲರಿಗೂ. ನಮ್ಮ ಸುಬ್ಬಿ ವತಿಯಿಂದ ಬೆಳಗ್ಗೆನೇ ಎಳ್ನೀರು ಕಾಯಿ ಕೀಳೋರು ಬಂದಿದ್ದರು. ಕಾಯಿ ಕೀಳಿಸ್ತಾಯಿದ್ರು ನಮ್ಮ ಅಣ್ಣವರು. ಹಂಗೆ ಹಗ್ಗ ಬಿಟ್ಟು ಮೇಲಿಂದ ಕೆಳಗಿಳಿಸ್ತಾಯಿದ್ರು. ಹಿಂಗೆ ಕಾಯಿ ಬಂತು. ನಮ್ಮ ಸುಬ್ಬಿಯವರು ಎಳ್ನೀರು ಕುಡಿದು ಗಂಜಿ ತಿಂತಾಯಿದ್ರು. 2 ಮನೆ ಭಾಗ ಮಾಡಿದಾಗ ಇಷ್ಟು ಕಾಯಿ ಬಂದಿತ್ತು. ನಮ್ಮ ಸುಬ್ಬಿಯವರು ಎಣ್ಸಿ ಹಾಕ್ತಿದ್ರು ಅವ್ರ ಭಾಷೆಯಲ್ಲಿ. ಕಸ ಗುಡಿಸ್ತಾಯಿದ್ರು. ತುಂಬ ಖುಷಿ ಆಯಿತು. ಅವ್ರು ಕೆಲಸ ಮಾಡ್ತಾರೆ ಪಾಪ. ಮೇಲೆ ಹೋಗ್ಬಿಟ್ಟು ಶೂ ಹಾಕ್ಕೊಂಡು ಅಣ್ಣಂದು ಆಟ ಆಡ್ತಾಯಿದ್ರು. ಕೆಳಗೆ ಬಂದರೆ ಮೈಯೆಲ್ಲ ಮಣ್ಣು ಮಾಡ್ಕೊಂಡಿದ್ರು. ನಮ್ಮವರೆಲ್ಲ ಕಸ ಗುಡಿಸ್ತಾಯಿದ್ರು. ಇಷ್ಟು ಕಸ ಬಿದ್ದಿತ್ತು. ನಮ್ಮ ಸುಬ್ಬಿಯವ್ರು ಕ್ಯಾಮ್ರಾ ಇದ್ದರೆ ಕೆಲಸ ಮಾಡ್ತಾರೆ, ಇಲ್ಲ ಅಂದರೆ ಬರೀ ಡವ್ಗಳು ಎ ಸಿ ಥರ ಆ ಕಡೆ ಪರ್ಕೆ ಏನೋ ಮಾಡಿ ತುಂಬ್ತಾಯಿದ್ರು. ನಮ್ಮ ಕಾರ್ ತರೋಣ ಅಂತ ಹೋದಾಗ ಅಲ್ಲಿ ಒಬ್ಬರು ಡೆತ್ ಆಗಿದ್ರು. ನಮ್ಮ ರಾಜಗೋಪಾಲ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು. ಅವ್ರು ಇಮಿಡಿಯೇಟ್ ಬಂದು ಆ್ಯಕ್ಷನ್ ತೊಗೊಂಡ್ರು. ಕಾರ್ ನಿಲ್ಸಿದ್ನಲ್ಲ ಅಂತ ಹೋಗಿ ಕಾರ್ ತೆಗೆದ್ರೆ ಕಬಾಬು, ಚಟ್ನಿ, ಆಮೇಲೆ ಕ್ಯಾಪು ಏನೇನು ಬೇಕೋ ಯಜ್ಞರಾಯ ತಂದಿಟ್ಟಿದ್ದ. ಸಾಯಂಕಾಲ ಪೂಜೆ ಮಾಡ್ತಾಯಿರೋ ಅಣ್ಣ ತಂಗಿ ಮಂಗಳೇ ಹತ್ತಿ ಎಲ್ಲ ಕೊಟ್ಟರು, ನಮಗೂ ಕೊಟ್ಟರು. ನಮ್ಮ ಸುಬ್ಬಿಯವರು ಅಡ್ಡ ಬಿದ್ದು ತಿರ್ಗಿ ಅವರು ಕಾಯಿ ದೇವ್ರು ಅಂದಿದ್ದೆ, ಅದಕ್ಕೋಗಿ ಮಂಗಳ ಆರತಿ ಬೆಳಗಿದ್ರು. ಹಂಗೆ ನಾನು ಸಾಯಂಕಾಲ ವಾಕಿಂಗ್ ಥರ ಹೋಗ್ಬಿಟ್ಟು ನಮ್ಮ ಏರಿಯಾ ಕಡೆಗೆ ಸೊಪ್ಪು ತಗೊಂಡು ಮನೆಗೆ, ಇವತ್ತು ಸೋಮವಾರ ಹಂಗಾಗಿ ನಮ್ಮ ಸೆಕೆಂಡ್ ಸ್ಟೇಜೆಲ್ಲ ಒಂದು ರೌಂಡ್ ಹೊಡ್ಕೊಂಡು ನಮ್ಮ ರಾಜಗೋಪಾಲ್ ನಗರ, ನಮ್ಮ ಮೊಬೈಲ್ ಅಂಗಡಿ, ನಮ್ಮ ಸ್ಪೀಕರ್ ಅಂಗಡಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ನಮ್ಮ ಬೋಂಡಾ ಬಜ್ಜಿ ಅಂಗಡಿಗೆ ಹೋಗಿ ತೊಗೊಂಡು ನಮ್ಮ ಈಶ್ವರನಿಗೊಂದು ಕೈ ಮುಕ್ಕೊಂಡು ನಮ್ಮ ರಾಜಗೋಪಾಲ್ ನಗರ ಅವರು ನನಗೋಸ್ಕರ ಇವ್ರು ಕಾಯ್ತಾಯಿದ್ರು. ಫೋನ್ ಅಂತ ಇವ್ರು ಆಟ ಆಡ್ತಿದ್ರು. ನಮ್ಮ ಅಮ್ಮಂಗೆ ಫೋನ್ ಆಪ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಆದರೂ ಮರ್ತೋಗೋರು. ಐಫೋನ್ ತಂದು ಕೊಟ್ಟರು. ಅಮ್ಮ ಮಗ ಊಟ ಮಾಡಿದ್ರು. ನಮ್ಮ ಸುಬ್ಬಿ ತಟ್ಟೆ ಎರಚಿದ್ರು. ಇವತ್ತಿನ ಕತೆ ಇಷ್ಟೇ. ನಾಳೆ